2017ರಲ್ಲಿ ನಟ ಕಿಚ್ಚ ಸುದೀಪ್ ದರ್ಶನ್ ಮಧ್ಯೆ ಮನಸ್ತಾಪ ಆಗಿ ಇವರ ಸ್ನೇಹ ಅಂತ್ಯವಾಗಿತ್ತು. ಇವರಿಬ್ಬರು ಒಂದಾಗಲಿ ಅಂತ ಅನೇಕರು ಇಂದು ಬಯಸುತ್ತಿದ್ದಾರೆ. ಅವರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಖ್ಯಾತಿಯ ರಜತ್ ಕೂಡ ಒಬ್ಬರಾಗಿದ್ದಾರೆ. ಅಷ್ಟಕ್ಕೂ ರಜತ್ ಹೇಳಿದ್ದಾದ್ರೂ ಏನು? ದರ್ಶನ್ ಕಿಚ್ಚ ಸುದೀಪ್ ಅವರ ಮನಸ್ತಾಪದ ಬಗ್ಗೆ ಖಾಸಗಿ ವಾಹಿನಿಯೊಂದಕ್ಕೆ ಪ್ರಶ್ನೆ ಮಾಡಿತ್ತು. ಆಗ ರಜತ್ ಅವರು, ನಾನು ದರ್ಶನ್ ಸುದೀಪ್ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ. ಒಂದು ವೇಳೆ ಆ ಮಟ್ಟಕ್ಕೆ ಬೆಳೆದ್ರೂ ನಾನು ಮಾತನಾಡೋದಿಲ್ಲ. ಅವರಿಬ್ಬರು ಒಂದಾದ್ರೆ ಖುಷಿ. ಅವರಿಬ್ಬರು ಒಂದಾದ್ರೆ ನಾನು ತಿರುಪತಿಗೆ ಹೋಗಿ ಗುಂಡು ಹೊಡೆಸಿಕೊಂಡು ಬರ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ನಾನು ಅಕಸ್ಮಾತ್ ಬೆಳೆದ್ರೂ ಅವ್ರಿಗೆ ಈ ವಿಷಯ ಎಲ್ಲ ಮಾತಾಡುವಷ್ಟು ಧೈರ್ಯನೂ ನಾನು ಮಾಡಲ್ಲ. ನಾನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ನಾನು ಅವ್ರಿಗೆಲ್ಲ ಹೇಳೋಷ್ಟು ನಾನು ಕಾಯ್ತಾ ಇದ್ದೀನಿ ಅವ್ರಿಬ್ಬರನ್ನ ಜೊತೆಗೆ ನೋಡೋಕ್ಕೆ ಅಂತ. ಆವತ್ತಿನ ದಿವಸ ಹೋಗಿ ತಲೆಗೆ ಗುಂಡೊಡಿಸ್ಕೊಂಡ್ಬರ್ತೀನಿ ತಿರುಪತಿಲಿ, ಅವರಿಬ್ಬರು ಜೊತೆಗಾಗಬೇಕು. ಇನ್ನು 2017ರಲ್ಲಿ ನಟ ಕಿಚ್ಚ ಸುದೀಪ್ ಅವರು ಸಂದರ್ಶನವೊಂದರಲ್ಲಿ, ನನಗೆ ಮೆಜೆಸ್ಟಿಕ್ ಸಿನಿಮಾ ಆಫರ್ ಬಂದಿತ್ತು, ನಾನು ಅದನ್ನು ರಿಜೆಕ್ಟ್ ಮಾಡಿದ್ದೆ, ನಾನೇ ದರ್ಶನ್ ಹೆಸರನ್ನ ಸೂಚಿಸಿದೆ ಎಂದು ಹೇಳಿದರು. ಈ ಮಾತು ದರ್ಶನ್ ಅವರಿಗೆ ಬೇಸರ ತಂದಿತ್ತು. ದರ್ಶನ್ ಈ ಮಾತನ್ನ ಒಪ್ಪಲಿಲ್ಲ. ಈ ಸಿನಿಮಾ ನಿರ್ಮಾಪಕ MG ರಾಮಮೂರ್ತಿ, ನಿರ್ದೇಶಕ PN ಸತ್ಯ, ಭಾಮಾ ಹರೀಶ್ ಅವರು ಈ ವಿಚಾರದ ಬಗ್ಗೆ ಒಂದೊಂದು ಹೇಳಿಕೆ ನೀಡಿದ್ದರು. ಇನ್ನು ದರ್ಶನ್ ಅವರು, ನಾನು ಕಿಚ್ಚ ಸುದೀಪ್ ಇನ್ಮುಂದೆ ಸ್ನೇಹಿತರಲ್ಲ, ನಾವಿಬ್ಬರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಕಲಾವಿದರು ಅಷ್ಟೇ, ಗಾಸಿಪ್ ಹಬ್ಬಿಸಬೇಡಿ ಎಂದು ಟ್ವೀಟ್ ಮಾಡಿದ್ರು. ಅಲ್ಲಿಂದ ದರ್ಶನ್ ಬಗ್ಗೆ ಸುದೀಪ್ ಆಗಲಿ, ಸುದೀಪ್ ಬಗ್ಗೆ ದರ್ಶನ್ ಆಗಲಿ ಮಾತನಾಡಿಲ್ಲ. ಅಷ್ಟೇ ಅಲ್ಲದೆ ದರ್ಶನ್ ಇದ್ದಲ್ಲಿ ಸುದೀಪ್ ಬರೋದಿಲ್ಲ, ಸುದೀಪ್ ಇದ್ದಲ್ಲಿ ದರ್ಶನ್ ಬರೋದಿಲ್ಲ. ಒಟ್ನಲ್ಲಿ ಅಂದಿನಿಂದ ಇಂದಿನವರೆಗೆ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಮುಖಾಮುಖಿ ಆಗಿಲ್ಲ. ದರ್ಶನ್ ಅವರ ಕುರಿತಂತೆ ಪ್ರಶ್ನೆಗಳು ಬಂದಾಗಲೂ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಸದ್ಯ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಜತ್ ಅವರು ಸಖತ್ತಾಗಿ ಆಟ ಆಡಿದ್ರು. ನೇರವಾಗಿ ಮಾತನಾಡುತ್ತಾ, ಅನ್ಯಾಯ ತಪ್ಪನ್ನ ಖಂಡಿಸುತ್ತಾ ಡ್ಯಾನ್ಸ್ ಮಾಡಿ, ಹಾಡು ಹಾಡಿ, ಒಟ್ನಲ್ಲಿ ರಜತ್ ಅವರು ಈ ಮನೆಗೆ ಗೇಮ್ ಚೇಂಜರ್ ಆಗಿದ್ದಾರೆ. ರಜತ್ ಅವರು ಈ ಶೋಗೆ ಎಂಟ್ರಿ ಕೊಟ್ಟ ಬಳಿಕ ಆಟದ ರೀತಿ ಬದಲಾಯಿತು, ಮೆರುಗು ಕೂಡ ಸಿಕ್ಕಿತ್ತು ಎನ್ನಬಹುದು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.